ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸುಳ್ಳು ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬಂದ ಬಳಿಕ ನಿರುದ್ಯೋಗಿಗಳ ಸಮಸ್ಯೆ ಬಗೆಹರಿಸದೆ ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳುತ್ತಿವೆ ಎಂದು ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್ ಆರೋಪಿಸಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಡಿವೈಎಫ್ಐ ಸಂಘಟನೆಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಕೇಂದ್ರ ಸರ್ಕಾರ ಲಕ್ಷಗಟ್ಟಲೆ ಉದ್ಯೋಗ ಸೃಷ್ಟಿಸುತ್ತೇವೆ ಎಂದು ಹೇಳಿ ಅಧಿಕಾರಕ್ಕೆ ಬಂದಿದೆ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅವರು ಮಾಡೋದೇ ಬೇರೆಯಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಯುವ ನಿಧಿ ಹೆಸರಿನಲ್ಲಿ ನಿರುದ್ಯೋಗಿಗಳ ಮತ ಪಡೆದಿದೆ. ಅನೇಕರು ಯುವ ನಿಧಿಯಿಂದ ಸುಧಾರಣೆಯಾಗುತ್ತದೆ ಎಂದು ಭಾವಿಸಿದ್ದರು. ಆದರೆ ಕಾಂಗ್ರೆಸ್ ಸರ್ಕಾರ ಅವೈಜ್ಞಾನಿಕವಾದ ಅಂಶಗಳನ್ನು ಇಟ್ಟು ಯುವ ನಿಧಿ ಸಿಗದಂತೆ ಮಾಡಿದ್ದಾರೆ ಎಂದು ಕಿಡಿಕಾರಿದರು. ಎಲ್ಲ ನಿರುದ್ಯೋಗಿಗಳಿಗೂ ರಾಜ್ಯ ಸರ್ಕಾರ ಯುವ ನಿಧಿಯಡಿ ನಿರುದ್ಯೋಗ ಭತ್ಯೆ ನೀಡಬೇಕು, ಜೊತೆಗೆ ನಿರುದ್ಯೋಗ ಭತ್ಯೆಯನ್ನು ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲಾ ಉಪಾಧ್ಯಕ್ಷ ದೇವರಾಜು ಮಾತನಾಡಿ, ರಾಜ್ಯ ಸರ್ಕಾರ ಇತ್ತೀಚೆಗೆ ಕೆಲ ಸೆಕ್ಟರ್ಗಳಲ್ಲಿ 14 ಗಂಟೆಗಳ ಕಾಲ ಕೆಲಸ ಮಾಡುವ ನಿಯಮ ತರುತ್ತಿದೆ. ಇದರಿಂದ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವ ಉದ್ಯೋಗಿಗಳ ಮೇಲೆ ಪ್ರತಿಕೂಲಕರ ಪರಿಣಾಮ ಬೀರುತ್ತದೆ. ಗುಡಿಬಂಡೆ ತಾಲೂಕಿನಲ್ಲಿಯೇ 100ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಹೀಗೆ ರಾಜ್ಯದಲ್ಲಿ 2.5 ಲಕ್ಷಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಸರ್ಕಾರ ಮಾತ್ರ ಉದ್ಯೋಗಗಳನ್ನು ಭರ್ತಿ ಮಾಡುವಲ್ಲಿ ಕಾಳಜಿ ತೋರಿಸುತ್ತಿಲ್ಲ ಎಂದು ಆರೋಪಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗುಡಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದು, ಖಾಸಗಿ ವಲಯದ ನೇಮಕಾತಿಯಲ್ಲಿ ಮೀಸಲಾತಿ ಹೆಚ್ಚಳ ಮಾಡುವುದು, ಯುವ ನಿಧಿಯನ್ನು ಹೆಚ್ಚಳ ಮಾಡುವುದು, ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವುದು ಅಥವಾ ನಿರುದ್ಯೋಗ ಭತ್ಯೆ ನೀಡುವುದು, ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವುದು, ಜಿಲ್ಲೆಯ ಪ್ರವಾಸೋದ್ಯಮ ತಾಣಗಳನ್ನು ಅಭಿವೃದ್ಧಿ ಮಾಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಡಿವೈಎಫ್ಐ ಸಂಘಟನೆ ಸಾಮಾಜಿಕ ಸಂಘಟನೆ ಹಲವಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ 305 ರೂಪಾಯಿ 310 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಕೊಡೋದ್ರೆ 100 ದಿನ ಆಗೋಗಿದೆ. ನಿಮ್ಗೆ ಜಾಬ್ ಕಾರ್ಡ್ ಟೈಮ್ ಆಗೋಗಿದೆ. ನಿಮ್ದು 2.5 ಲಕ್ಷ ಕೆಲಸ ಮುಗಿದೋಗಿದೆ. ಈ ರೀತಿ ಹೇಳ್ತಾರೆ. ಬ್ಲಾಕ್ ಉದ್ಯೋಗಗಳು 2.5 ಲಕ್ಷ ಕರ್ನಾಟಕ ರಾಜ್ಯದಲ್ಲಿ 2.5 ಲಕ್ಷ ಉದ್ಯೋಗಗಳು ಖಾಲಿ ಇದೆ. 1.4 ಲಕ್ಷ ಖಾಲಿ ಇತ್ತಂತ 1 ಲಕ್ಷ ಆದಾಗಿಂದ ಡಿವೈಎಫ್ಐ ಸಂಘಟನೆ ಹೇಳ್ತಾನೆ ಇದೆ. ಅದು ಸಂಖ್ಯೆ ಬೆಳೀತಾನೆ ಹೋಗೋದು ಇದೇ ಹೊತ್ತು ಇವರು ಉದ್ಯೋಗ ಸೃಷ್ಟಿನೂ ಆಗ್ತಾ ಇಲ್ಲ, ಉದ್ಯೋಗಗಳಿಗೆ ಕಾಲ್ಬರು ಮಾಡ್ತಾ ಇಲ್ಲ. 1000, 2000, 3000 ಇಲ್ಲ 10,000 ಒಳಗೆ 2 ವರ್ಷಕ್ಕೂ 3 ವರ್ಷಕ್ಕೂ ಒಂದು 10,000 ಪೋಸ್ಟ್ಗಳು ಕಾಲ್ಬರ್ ಆದ್ರೆ ವರ್ಷಕ್ಕೆ ಎಷ್ಟು ಸಾವಿರ ಜನ, ಎಷ್ಟು ಲಕ್ಷಾಂತರ ಜನ ಪದವಿಗಳನ್ನ ಪಡೆದು ತಮ್ಮ ಮನೆ ಕೈಲಿಟ್ಕೊಂಡು ಮನೆಯಲ್ಲಿ ಅಳಿತಾ ಇರ್ತಾರೆ. ಸ್ಥಳೀಯರಿಗೆ ಸ್ಥಳೀಯ ಆಧಾರಿತವಾಗಿ ಎಲ್ಲ ಸಿಟಿಯಲ್ಲೇ ಕೈಗಾರಿಕೆಗಳ ಸ್ಥಾಪನೆ ಆಗ್ತಾ ಇದೆ. ಜಿಲ್ಲಾವಾರು ಪ್ರಾದೇಶಿಕವಾರು ಕೈಗಾರಿಕೆಗಳ ಸ್ಥಾಪನೆ ತುರ್ಕು ಸಾಗಾಣಿಕೆ ರಾ ಮೆಟೀರಿಯಲ್ ಸಿಗುತ್ತೆ. ಇಂಥ ಜಿಲ್ಲೆಗಳಲ್ಲಿ ಇಂಥ ಕೈಗಾರಿಕೆಗಳ ಸ್ಥಾಪನೆ ಮಾಡಬಹುದು. ನೀವು ಅವರಿಗೆ ಪರವಾನಗಿ ನೀಡಬೇಕು. ಪರವಾನಗಿ ನೀಡಿ ಆ ಸ್ಥಳೀಯ ನಿರುದ್ಯೋಗ ಇದರಿಂದಾಗಿ ಸ್ಥಾಪನೆ ಆಗಕ್ಕೆ ಹಳ್ಳಿಗಾಡು ಪ್ರದೇಶಗಳಲ್ಲಿ ನೀವು ಅವಕಾಶ ಮಾಡಬೇಕು. ಇನ್ನು ಈ ವೇಳೆ ಡಿವೈಎಫ್ಐ ಸಹ ಕಾರ್ಯದರ್ಶಿ ವೆಂಕಟರಮಣ, ಸದಸ್ಯರಾದ ಸೋಮಶೇಖರ್ ರೆಡ್ಡಿ, ಗಂಗರಾಜು, ಹರಿಕೃಷ್ಣ, ರಾಮಾಂಜಿ, ವೆಂಕಟೇಶ್, ಗಂಗಾಧರ್, ಅಶೋಕ್, ತಿರುಮಲೇಶ್, ನರೇಂದ್ರ, ಶಿವಕುಮಾರ್, ಕೆಪಿಆರ್ಎಸ್ ಆದಿನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.